ನಮ್ಮ ಇಲಾಖೆಯ ಒಂದು ಪ್ರಗತಿ ಪರಿಶೀಲನೆ ಸಭೆಯನ್ನು ನಡೆಸಬೇಕು ಅಂತ ಹೇಳಿ ಬಂದಿದೆ. ಹಾಗಾಗಿ ಬೆಳಗಾವಿ ಜಿಲ್ಲೆ ಬರ್ತಿರೋದ್ರಿಂದ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ನಮ್ಮ ಅಹಿಂದ ವರ್ಗದ ನಾಯಕರುಗಳನ್ನು, ಅಹಿಂದ ಹೋರಾಟದಲ್ಲಿ ತೊಡಗಿಕೊಂಡಿರುವಂತಹ ನಮ್ಮ ಅಹಿಂದ ಕಾರ್ಯಕರ್ತರನ್ನ ಒಂದು ಸೇರಿಸಿ ಒಂದು ಅನೌಪಚಾರಿಕ ಸಭೆ ಮಾಡೋಣ. ಆ ಒಂದು ಸಂಘಟನೆ ಕೂಡ ಮಾಡಿದಂಗಾಗುತ್ತೆ. ಜೊತೆಗೆ ಜಿಲ್ಲೆಯಲ್ಲಿರುವಂತಹ ನಮ್ಮ ಅಹಿಂದ ವರ್ಗದವರ ಕುಂದುಕೊರತೆಗಳನ್ನು ಆಲಿಸಿ ನಗರಾಭಿವೃದ್ಧಿ ಸಚಿವರಾಗಿ ನಮ್ಮ ಇಲಾಖೆಯಿಂದ ಅವ್ರಿಗೇನಾದರೂ ಪರಿಹಾರ ಕೊಡೋಕ್ಕೆ ಸಾಧ್ಯ ಆಗುತ್ತಾ, ಅವ್ರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಕೇಳೋಣ ಅಂತ ಹೇಳಿ ಒಂದು ಸಭೆ ಮಾಡಿ ಒಂದು ಹೇಳಿದೆ. ಬಹಳ ಕಡಿಮೆ ಅವಧಿ ಸಮಯದಲ್ಲಿ ಅವರು ಎಲ್ಲ ನಾಯಕರು ಕೂಡ ವಿಷಯ ಮುಗಿಸಿದ್ದಾರೆ. ಆದರೂ ಕೂಡ ಕಡಿಮೆ ಅವಧಿ ವಿಷಯ ತಿಳಿಸಿದ್ರು ಕೂಡ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಅಹಿಂದ ವರ್ಗದವರು ಸೇರಿರೋರು ಇವು ಬೆಳಗಾವಿ ಜಿಲ್ಲೆಯಲ್ಲಿ ಅಹಿಂದ ಸಂಘಟನೆಗಳಿಗೂ ಕೂಡ ಬಲಿಷ್ಠವಾಗಿ ಒಂದು ದೊಡ್ಡ ಶಕ್ತಿಯಾಗಿದೆ ಅನ್ನೋದನ್ನ ಇವತ್ತು ತೋರಿಸ್ಕೊಡ್ತಾ ಇದೆ. ಅಹಿಂದ ಸಂಘಟನೆ ಒಂದು ಇತಿಹಾಸ ನಮಗೆ ನೀಡಬೇಕಾಗಿದೆ. ಯಾಕೆಂದ್ರೆ ಇಲ್ಲಿ ಎಷ್ಟೊಂದು ಜನ ನಾಯಕರುಗಳು ಅಹಿಂದ ಒಂದು ಸಂಘಟನೆಯಲ್ಲಿ ನನಗಿಂತ ಹೆಚ್ಚು ದೀರ್ಘಕಾಲದಿಂದ ತೊಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯವರು, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಅವರು JDS ಪಕ್ಷದಿಂದ ಹೋರಾಟದ ಇವರು ಸಂಘಟನೆ ಪ್ರಾರಂಭ ಮಾಡಿದಾಗ ಆ ಪ್ರಾರಂಭ ಕಾಲದಿಂದಲೂ ಕೂಡ ಅವ್ರ ಜೊತೆಗೆ ಹೋರಾಟ ಮಾಡಿದಂಥ ನಾಯಕರು ಇದ್ದೀವಿ. ಹಾಗಾಗಿ ನಾನು ಹೆಚ್ಚು ಇತಿಹಾಸ ಕೇಳಬೇಕಾಗಿದೆ. ಆದರೆ ಅಹಿಂದ ವರ್ಗದನ್ನು ಯಾಕೆ ನಾವು ಕೂಡಿಸ್ಬೇಕು, ಯಾಕಕ್ಕೊಂದು ಸಂಘಟನೆ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಭಾರತೀಯ ಸಮಾಜ ವ್ಯವಸ್ಥೆಯಲ್ಲಿ ಶತಮಾನದಿಂದ ಕೂಡ ವಂಚನೆಗೊಳಗಾಗಿರೋರು, ಶೋಷಣೆಗೊಳಗಾಗಿರೋರು ಅಂತಂದ್ರೆ ಈ ವರ್ಗ. ನಮ್ಮ ಭಾರತೀಯ ಸಮಾಜದ ಜಾತಿ ವ್ಯವಸ್ಥೆ ನೆನಪ ಮಾಡಿದ್ರು ಅಂತಂದ್ರೆ ಬಹುಸಂಖ್ಯಾತ ಶೂದ್ರರು ಮತ್ತು ದಲಿತರಿಗಿದ್ರು ಅವರಿಗೆ ಅಧಿಕಾರ, ಆಸ್ತಿ, ವಿದ್ಯೆ ಇದೆಲ್ಲವನ್ನೂ ಕೂಡ ಉಚಿತವಾಗಿ ಮಾಡಿ ಅವ್ರನ್ನ ಸಂಪೂರ್ಣವಾಗಿ ತಮ್ಮ ಗುಲಾಮನ್ನಾಗಿ ಮೇಲ್ವರ್ಗದವರು ಮಾಡ್ಕೊಂಡಿದ್ರು. ಯಾದಕ್ಕೆ ಇವರು ಗುಲಾಮ ಆಗಬೇಕಾಯ್ತು, ಯಾದಕ್ಕೆ ಇವರು ಅಧಿಕಾರ, ಆಸ್ತಿ ಹೊಂದ್ಕೊಳಕ್ಕಾಗಲ್ಲ ಅಂತಂದ್ರೆ ಈ ಬಹುಸಂಖ್ಯಾತ ಜನರನ್ನ ಸಣ್ಣ ಸಣ್ಣ ಜಾತಿಗಳನ್ನಾಗಿ ಒಡೆದು ಹಂಚಿಬಿಟ್ಟಿದ್ರು. ಅಷ್ಟೊಂದು ಜಾತಿಗಳನ್ನು ಮಾಡಿ ಜಾತಿ ವ್ಯವಸ್ಥೆಯಲ್ಲಿ ಒಂದು ಶ್ರೇಣೀಕೃತ ವ್ಯವಸ್ಥೆ ಮಾಡಿ ಇವರು ಒಂದು ಜಾತಿ ಇನ್ನೊಂದು ಜಾತಿ ಕೆಳಗಡೆ, ಇನ್ನೊಂದು ಜಾತಿ ಕೆಳಗಡೆ ಅಂತ ಹೇಳಿ ಎಷ್ಟೊಂದು ಜಾತಿಗಳನ್ನು ಮಾಡಿ ಈ ಬಹುಸಂಖ್ಯಾತ ಶೂದ್ರ ಮತ್ತು ದಲಿತರನ್ನ ಒಡೆದು ಹಂಚಿಬಿಟ್ಟಿದ್ರು. ಸೊ ಹಾಗಾಗಿ ನಾವು ಒಗ್ಗಟ್ಟಾಗಕ್ಕೆ ಸಾಧ್ಯ ಆಗಲ್ಲ. ಒಗ್ಗಟ್ಟಾಗಕ್ಕೆ ಸಾಧ್ಯ ಆಗಲಿಲ್ಲ ಈ ಒಂದು ಜಾತಿ ವ್ಯವಸ್ಥೆ ವಿರುದ್ಧ ಬಲಿಷ್ಠವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಸ್ವಾತಂತ್ರ್ಯ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮೊದಲನೇ ಬಾರಿಗೆ ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶ ಸಿಗಬೇಕು, ಸಮಾನತೆಯನ್ನು ತರಬೇಕು ಅಂತ ಹೇಳಿ ಪ್ರತಿಪಾದನೆ ಮಾಡಿದ್ರು. ಆ ಮೂಲಕ ಎಷ್ಟೊಂದು ಜನ ಯಾರು ಮೊದಲು ಹಿಂದುಳಿದ್ರು ಕೂಡ ಅವರು ಕೂಡ ಮೇಲ್ಬರಲಿಕ್ಕೆ ಸಾಧ್ಯ ಆಯಿತು. ಅದುವರೆಗೂ ಬ್ರಾಹ್ಮಣರು, ಕ್ಷತ್ರಿಯರು ಅಧಿಕಾರ ಆಡಳಿತ ನಡೆಸ್ತಾ ಇದ್ರು. ವ್ಯಾಪಾರ ವಹಿವಾಟಿನ ವೈಶ್ಯರು ನಿಯಂತ್ರಣ ಮಾಡಿಕೊಂಡಿದ್ರು. ಆದರೆ ನಮ್ಮ ಸಂವಿಧಾನ ಬಂದ ಮೇಲೆ ಬೇರೆ ಸಮುದಾಯದಕ್ಕೂ ಕೂಡ ಅವಕಾಶ ಸಿಕ್ತು, ಮೇಲ್ಬರಲಿಕ್ಕೆ ಅವಕಾಶ ಸಿಕ್ತು. ಆಗ ಯಾರು ಲ್ಯಾಂಡ್ ಹೋಲ್ಡಿಂಗ್ ಕಮ್ಯುನಿಟೀಸ್ ಇದ್ರು, ಯಾರು ಜಮೀನುಗಳನ್ನು ಹೆಚ್ಚು ಹೊಂದಿದ್ರು ಅಂತ ಸಮುದಾಯದವರು ತಮ್ಮ ಜಮೀನು ಹೊಂದಿದ್ದ ಕಾರಣದಿಂದಾಗಿ ಅದನ್ನ ಒಂದು ಪೊಲಿಟಿಕಲ್ ಕ್ಯಾಪಿಟಲ್ ಆಗಿ, ಸೋಷಿಯಲ್ ಕ್ಯಾಪಿಟಲ್ ಆಗಿ, ಎಕನಾಮಿಕ್ ಕ್ಯಾಪಿಟಲ್ ಆಗಿ ಬಳಸ್ಕೊಂಡು ಅವ್ರು ಮುಂದುವರೆದರು. ಆದರೆ ಯಾರಿಗೆ ಜಮೀನು ಇರಲಿಲ್ಲ, ಯಾರು ಮೊದಲಿಗೂ ಕೂಡ ಕಾಯಕ ಶ್ರಮಿಕ ವರ್ಗದವರಾಗಿದ್ದರು, ಅವರು ಸಮಾಜದ ಬೆನ್ನೆಲುಬಾಗಿದ್ರು, ಅಡಿಪಾಯ ಆಗಿದ್ರು ಕೂಡ ಅವರಿಗೆ ಅವಕಾಶಗಳನ್ನು ಪಡ್ಕೊಳ್ಳೋಕ್ಕಾಗಲಿಲ್ಲ. ಸಂವಿಧಾನ ಸಮಾನ ಅವಕಾಶಗಳನ್ನು ಕೊಟ್ಟರು ಕೂಡ ಅವರು ಮುಂದೆ ಬರೋದಕ್ಕೆ ಆಗಲಿಲ್ಲ. ಸೊ ಸಂವಿಧಾನ ಬಂದ ಮೇಲೂ ಕೂಡ ಎಲ್ಲರಿಗೂ ಕೂಡ ಸಮಾನತೆ ತರಬೇಕಂತ ಪ್ರಯತ್ನ ಪಟ್ಟರು ಕೂಡ ಇಷ್ಟೊಂದು ಬಹುಸಂಖ್ಯಾತ ಜನರು ಹಾಗೆ ಹೋಗ್ತಾರೆ. ಅದರ ಜೊತೆಗೆ ಅಲ್ಪಸಂಖ್ಯಾತರು ಅವರು ಹೊರಗಿನಿಂದ ಆ ಧರ್ಮ ಬಂತು, ಹೊರಗಿನಿಂದ ಬಂದಾಗ ಇಲ್ಲಿ ಜಾತಿ ವ್ಯವಸ್ಥೆ ನೋಡಿ ಅವರಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ. ಆದರೆ ಇಲ್ಲಿ ಯಾರು ಜಾತಿ ವ್ಯವಸ್ಥೆಯಿಂದ, ಶೋಷಣೆಯಿಂದ ಬೇಸರ ತೋರಿದ್ರು, ರೋಸನ್ನು ತೋರಿದ್ರು, ಅವ್ರು ಎಷ್ಟೋ ಜನ ಮತಾಂತರ ಆಗಿ ಧರ್ಮಾಂತರ ಮಾಡಿಕೊಂಡು ಅಲ್ಪಸಂಖ್ಯಾತರು. ಹಾಗಾಗಿ ಅವರು ಸ್ವಲ್ಪ ಸಂಖ್ಯೆಯಲ್ಲಿ ಬಂದರೂ ಕೂಡ ಇವತ್ತು ಮತಾಂತರ ಆಗಿದ್ದರಿಂದ ಅವರು ಕೂಡ ಸಾಕಷ್ಟು ಸಂಖ್ಯೆಯಾಗಿದೆ. ಆದರೆ ಮತಾಂತರ ಆದಂಥವ್ರು ಯಾರು ವಿದೇಶಿ ಉದ್ಯಮದವರು, ದಲಿತ ವರ್ಗದವರು, ಯಾರು ಜಾತಿ ವ್ಯವಸ್ಥೆ ಶೋಷಣೆಗೊಳಗಾಗಿದ್ರು ಅವರೇ ಅಲ್ಪಸಂಖ್ಯಾತರಾಗಿದ್ರು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಏನಪ್ಪ ಒಂದು ಕಾಮನ್ ವಿಷಯ ಅಂತಂದ್ರೆ ನಾವೆಲ್ಲರೂ ಕೂಡ ಶತಮಾನಗಳಿಂದ ಒಳಪಟ್ಟಿದ್ದೀವಿ. ನಮ್ಗೆ ಈಗಲೂ ಕೂಡ ಅವಕಾಶಗಳು ಸಿಕ್ಕಿಲ್ಲ. ಸಂವಿಧಾನ ಬಂದಿದ್ರು ಕೂಡ ನಾವು ಇನ್ನೂ ಕೂಡ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಿಂದುಳಿದುಕೊಂಡೇ ಬರ್ತೀವಿ. ಹಾಗಾಗಿ ಈ ಸಮುದಾಯಗಳನ್ನ ಶಕ್ತಿ ಕೊಡಬೇಕು. ಯಾರು ಹಿಂದುಳಿದಿದ್ದಾರೆ, ಯಾರು ಶೋಷಣೆಗೊಳಗಾಗಿದ್ದಾರೆ ಅವ್ರನ್ನ ಮೇಲೆತ್ತಬೇಕು. ಅವಾಗ ಮಾತ್ರ ನಿಜವಾದಂಥ ಪ್ರಜಾಪ್ರಭುತ್ವ ಆಗಿ ಸಾಧ್ಯ, ಅವಾಗ ಮಾತ್ರ ಸಂವಿಧಾನದ ಆಶಯ ಜಾರಿ ಬರೋದಕ್ಕೆ ಸಾಧ್ಯ ಅಂತ ಹೇಳಿ ಅಹಿಂದವರನ್ನ ಸಂಘಟನೆ ಮಾಡಿದ್ರು. ಅಂಬೇಡ್ಕರ್ ಅವರು ಹೇಳಿದ್ರು, ಅವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ ಪೊಲಿಟಿಕಲ್ ಪವರ್ ಇಸ್ ದ ಕೀ ಫಾರ್ ಎಂಪವರ್ಮೆಂಟ್. ಯಾವುದೇ ಒಂದು ಸಮಾಜ ಹುದ್ದೆ ಬರಬೇಕು ಅಂತಂದ್ರೆ ಅದಕ್ಕೆ ರಾಜಕೀಯ ಶಕ್ತಿ, ರಾಜಕೀಯ ಅಧಿಕಾರ ಕೊಡಬೇಕು. ಅವಾಗ ಮಾತ್ರ
ಎಲ್ಲರೂ ಕೂಡ ಈ ಸಮಗ್ರವಾದ ಸಮುದಾಯವನ್ನು ಮೇಲೆತ್ತಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ರಾಜಕೀಯ ಶಕ್ತಿಗೋಸ್ಕರ ಅಷ್ಟೊಂದು ಹೋರಾಟ ಮಾಡ್ತಾರೆ. ಇವತ್ತು ಮುಂದುವರೆದ ವರ್ಗಗಳು ಎಷ್ಟು ಸುಲಭವಾಗಿ ಅಧಿಕಾರ ನೀಡಿದ್ದಾರೆ ಮತ್ತು ಒಮ್ಮೆ ಅಧಿಕಾರ ಪಡ್ಕೊಂಡ ಮೇಲೆ ಅದನ್ನ ನಿರಂತರವಾಗಿ ತಮ್ಮ ಕೈಲಿ ಇಟ್ಕೊಂಡಿರ್ತಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವರು ರಾಜಕೀಯ ಅಧಿಕಾರ ಇದ್ರೆ ಬೇರೆ ಎಲ್ಲ ಸಮಾಜದಲ್ಲಿ ಮುಂದೆ ಬರಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಪಕ್ಷಾತೀತವನ್ನು ಮುಂದಾಗ್ತಾರೆ. ಮತ್ತೆ ಎಷ್ಟೋ ವರ್ಷಗಳು ಸೋಷಿಯಲ್ ಕ್ಯಾಪಿಟಲ್ನ ಇದ್ದಿದ್ದರಿಂದ ಅವ್ರೇನ್ ಮಾಡ್ತಾರೆ, ಅಧಿಕಾರದಲ್ಲಿರ್ಬೋದು, ನ್ಯಾಯಮೂರ್ತಿಗಳಾಗಿರ್ಬೋದು, ಮಾಧ್ಯಮದಲ್ಲಿರ್ಬೋದು, ವ್ಯಾಪಾರ ವಹಿವಾಟಿನ ಬಿಸ್ನೆಸ್ನಲ್ಲಿರ್ಬೋದು, ಎಲ್ಲ ಒಬ್ಬರೇ ಹೆಚ್ಚಿನ ಜನ ಇರೋದ್ರಿಂದ ಅವರೊಬ್ಬರಿಗೊಬ್ಬರು ಬೆಂಬಲ ಕೊಟ್ಕೊಂಡು ಸಹಕಾರ ಕೊಟ್ಕೊಂಡು ಆ ಅಧಿಕಾರ ಅನ್ನೋದು ಅವ್ರ ಕೈಲಿ ಉಳಿಸ್ಕೊಳ್ಳೋಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ. ಆದರೆ ನಮ್ಮ ಕೈಲಿ ಆ ಸೋಷಿಯಲ್ ಕ್ಯಾಪಿಟಲ್ ಇಲ್ಲ. ಯಾಕಂದ್ರೆ ನಾವಿನ್ನೂ ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬಲಪಡಬೇಕು ಅಂತಂದ್ರೆ ನಮಗೆ ಏನು ಒಂದೇ ಕೀಳು ಅಂತಂದ್ರೆ ಅದು ರಾಜಕೀಯ ಶಕ್ತಿ. ಹಾಗಾಗಿ ರಾಜಕೀಯನ ಅಧಿಕಾರ ಪಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ನಮ್ಮ ಬಿಜಾಪುರ ಹಿರಿಯರು ಹೇಳಿದ್ರು, ಇದೊಂದು ಸೋಷಿಯಲ್ ಮೂವ್ಮೆಂಟ್ ಆಗಬೇಕು ಅಂತ, ಪೊಲಿಟಿಕಲ್ ಮೂವ್ಮೆಂಟ್. ಆದರೆ ಅದು ಪೊಲಿಟಿಕಲ್ ಮೂವ್ಮೆಂಟ್ ಕೂಡ ಆಗಬೇಕು, ಸೋಷಿಯಲ್ ಮೂವ್ಮೆಂಟ್ ಕೂಡ ಆಗಬೇಕು. ಅವಾಗ ಮಾತ್ರ ಅಹಿಂದ ವರ್ಗದವರು ಸಮಗ್ರವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. 2005ರಲ್ಲಿ ಅಹಿಂದ ಸಂಘಟನೆ ಪ್ರಾರಂಭ ಆದಮೇಲೆ ನಮ್ಮ ಎಲ್ಲ ಅಹಿಂದ ವರ್ಗದವರು ಒಗ್ಗೂಡಕ್ಕೆ ಶುರು ಮಾಡಿ ತಮ್ಮ ಶಕ್ತಿಯನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಯಿತು. ಯಾಕೆಂದ್ರೆ ಜನಸಂಖ್ಯೆ ನಾವೇ ಜಾಸ್ತಿ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ಯಾರು ಜನಸಂಖ್ಯೆ ಜಾಸ್ತಿ ಇರುತ್ತೆ ಅವರೇ ಅಧಿಕಾರನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಜನಸಂಖ್ಯೆ ನಮ್ಗೆ ಜಾಸ್ತಿ ಆಗಬೇಕು ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು, ಒಬ್ಬರು ಕೈ ಜೋಡಿಸ್ಬೇಕಂತ ಒಂದು ಅನಿವಾರ್ಯತೆ ಇದೆ. ನಾವು ಒಬ್ರಿಗೊಬ್ರು ಬೆಂಬಲ ಕೊಟ್ಕೊಂಡು, ಸಹಕಾರ ಕೊಟ್ಕೊಂಡು, ಒಬ್ರಿಗೊಬ್ರು ಕೈ ಹಿಡಿದ್ರೆ ಮಾತ್ರ ನಾವು ಅಧಿಕಾರ ಶಕ್ತಿ ಪಡ್ಕೊಳಕ್ಕಾಗುತ್ತೆ ಮತ್ತೆ ಅದನ್ನು ಉಳಿಸ್ಕೊಳ್ಳೋಕ್ಕೂ ಆಗುತ್ತೆ. ಆ ಮೂಲಕ ನಮ್ಮ ಸಮುದಾಯಗಳಿಗೆ ಶಕ್ತಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಒಗ್ಗಟ್ಟನ್ನು ಮುಖ್ಯ. ಇವತ್ತು ನೀವು ನೋಡಿ, ಕರ್ನಾಟಕ ಇತಿಹಾಸದಲ್ಲಿ 21 ಜನ ಮುಖ್ಯಮಂತ್ರಿಗಳು ಬಂದು ಹೋಗ್ತಾರೆ. ಆದರೆ ಇದುವರೆಗೂ ಅಹಿಂದಾವರದಲ್ಲಿ ಆಗಿರುವಂಥವ್ರು ಬರೀ 4 ಜನ. ಅದರೊಳಗೂ 5 ವರ್ಷ ಪೂರ್ಣ ಮಾಡಿರುವಂಥದ್ದು ಅಂತಂದ್ರೆ ದೇವರಾಜ ಅರಸರು, ಅದು ಬಿಟ್ಟರೆ ಸಿದ್ದರಾಮಯ್ಯ ಅವರು. ಅಲ್ಪಸಂಖ್ಯಾತರು ಮತ್ತು ದಲಿತರಂತೂ ಇದುವರೆಗೂ ಮುಖ್ಯಮಂತ್ರಿ ಸ್ಥಾನ ನೋಡೋಕ್ಕೆ ಆಗಿಲ್ಲ, ಅವ್ರಿಗೆ ಸಿಕ್ಕೇ ಇಲ್ಲ. ಸೊ ಹಾಗಾಗಿ ನಾವಿನ್ನೂ ಕೂಡ ರಾಜಕೀಯವಾಗೂ ಕೂಡ ಹಿಂದಿದ್ದೀವಿ, ಬೇರೆ ಕ್ಷೇತ್ರಗಳು ಕೂಡ ಹಿಂದುಳಿದಿದ್ದೀವಿ. ಸೊ ನಾವೆಲ್ಲ ರಾಜಕೀಯ ಶಕ್ತಿ ಪಡಬೇಕು ಅಂತಂದ್ರೆ ಸಿದ್ದರಾಮಯ್ಯ ಯಾಕೆ 2 ಬಾರಿ ಅವ್ರು ಮುಖ್ಯಮಂತ್ರಿಗಳಾಗಿ ಇಷ್ಟು ದೀರ್ಘಕಾಲ ಮುಖ್ಯಮಂತ್ರಿಗಳಾಗಿ ಅಧಿಕಾರನ ನಿಭಾಯಿಸಲು ಸಾಧ್ಯ ಆಯಿತು ಅಂತಂತಂದ್ರೆ ಯಾಕೆ ಅಂತಂದ್ರೆ ಅಹಿಂದ ವರ್ಗದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅವ್ರಿಗೆ ವಿಶ್ವಾಸ ಇಟ್ಟು ಅವ್ರಿಗೆ ಬೆಂಬಲ ಕೊಟ್ಟಿದ್ದು ಮಾತ್ರ ಸಾಧ್ಯ ಆಯಿತು. ಅವರು ಕೂಡ ಮುಖ್ಯಮಂತ್ರಿಗಳಾದ ತಮ್ಮ ಹಲವಾರು ಕಾರ್ಯಕ್ರಮಗಳ ಅಹಿಂದ ವರ್ಗದವ್ರನ್ನ ಬಲಪಡಿಸುವಂಥ ಕೆಲಸ ಮಾಡಿದ್ರು. ಇನ್ಫ್ಯಾಕ್ಟ್ ಅವ್ರ ಪ್ರತಿಭಾ ಬಜೆಟನ್ನು ಮಂಡಿಸಬೇಕಾದ್ರೂ ಕೂಡ ಅಹಿಂದ ವರ್ಗದವ್ರಿಗೆ ಏನು ಮಾಡಬೇಕು ಅಂತ ಹೇಳಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಅಹಿಂದ ವರ್ಗದವ್ರಿಗೆ ಅಂತೇಳಿ ಅವರು ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನು ಕೊಡ್ತಿದ್ರು. ಆ ಭರವಸೆಗಳನ್ನು ನಾವು ಬಜೆಟ್ನಲ್ಲಿ ಅಳವಡಿಸ್ಕೊಳ್ತಾ ಇದ್ದೀವಿ, ಐದಿದ್ದೀವ ಅದನ್ನು ಜಾರಿ ತರ್ತಿದ್ದೀವಿ ಅಂತ ನೋಡ್ಕೊಂಡು ಆ ಬಜೆಟ್ ಮಂಡಿಸ್ತಾ ಇದ್ರು. ಸೊ ಹಾಗಾಗಿ ಅಹಿಂದ ವರ್ಗದವ್ರಿಗೆ ಅವ್ರು ಇದ್ದಾಗ ಒಂದು ಧೈರ್ಯ ಇತ್ತು. ಹೌದಲ್ಲ, ಅಹಿಂದ ವರ್ಗದವ್ರ ಪರವಾಗಿ ಧ್ವನಿ ಎತ್ತಿದಂಥ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗಿದ್ದಾರೆ, ರಾಜ್ಯದಲ್ಲಿ ಚುಕ್ಕಾಣಿ ಇಟ್ಕೊಂಡಿದ್ದಾರೆ, ಅಧಿಕಾರ ಚುಕ್ಕಾಣಿ ಇಟ್ಕೊಂಡಿದ್ದಾರೆ, ನಿಮಗೆ ಅನ್ಯಾಯ ಬಿಡೋದಿಲ್ಲ ಅಂತ ಹೇಳಿ ಒಂದು ನಂಬಿಕೆ ಇತ್ತು. ಆದರೆ ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದ ಕೆಳಗಿದ್ದಾರೆ. ಹಾಗಂತ ಅವ್ರು ಸೆಂಟ್ರಲ್ ರಾಜಕೀಯಕ್ಕಿಂತ ಹಿಂದೆ ಸಾಧ್ಯ. ಅವ್ರು ಹೇಳಿದ್ದಾರೆ, ನಾನು ಕೊನೆ ತನಕ ಕೂಡ ರಾಜಕೀಯ ಹೋರಾಟ ಮಾಡ್ತೀನಿ, ಹಿಂದೆ ಪರವಾಗಿ ಧ್ವನಿಯಾಗಿರ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆದರೂ ಕೂಡ ಈಗ ಉನ್ನತವಾದ ಕಾರ್ಯಕಾಲ ಸ್ಥಾನ ಹೋಗಿತ್ತು. ಅದು ಹೋದಾಗ ಈ ಅಹಿಂದ ವರ್ಗದವರು ಏನು ಸಂಘಟನೆ ಆಗಿತ್ತು, ಈ ಸಂಘಟನೆ ಚದು ಹೋಗ್ತಾರೆ, ನಮ್ಮ ಶಕ್ತಿ ಕಮ್ಮಿ ಆಗ್ತದೆ. ಯಾಕೆ ಅಂತಂದ್ರೆ ಆ ರಾಜಕೀಯ ಶಕ್ತಿ ಕಮ್ಮಿ ಆದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಮ್ಮ ಶಕ್ತಿ ಕೂಗುತ್ತದೆ. ಅದಾಗಬಾರ್ದು ಅಂತಂದ್ರೆ ರಾಜಕೀಯವಾಗಿ ಯಾವಾಗಲೂ ಕೂಡ ಸಂಘಟಿತ ಆಗಬೇಕು. ಹಾಗಂತ ಇವಾಗ ಅಹಿಂದ ನಾಯಕರೇ ಇಲ್ಲ ಅಂತಲ್ಲ. ಈಗ ನಮ್ಮ ಬೆಳಗಾವಿ ಜಿಲ್ಲೆ ಸಾಕ್ಷಿ ಸತೀಶ್ ಜಾರಕಿಹೊಳಿ ಅವರು ಒಬ್ಬ ಅಹಿಂದ ನಾಯಕರಾಗಿ ಇಷ್ಟೆಲ್ಲ ಸಂಘಟನೆ ಮಾಡಿಟ್ಟಿದ್ದಾರೆ. ಇಷ್ಟೊಂದು ರಾಜಕೀಯ ಪರಿಣಾಮಗಳು ಎಕಡೋರಿಗೂ ಕೂಡ ಮತ್ತೊಂದು ಕಡಿಮೆ ಅವಧಿಯಲ್ಲಿ ನಾವು ಸೇರೋಣ ಅಂದ ತಕ್ಷಣ ಇಂಥ ಸಂಖ್ಯೆ ಸೇರೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅಹಿಂದ ಪರವಾಗಿ ಹೋಗಿರುವಂಥವ್ರು, ಅಹಿಂದ ಪರವಾಗಿ ಕಲಿಯುವಂಥವ್ರು, ಅಹಿಂದ ಪರವಾಗಿ ಹೋರಾಟ ಮಾಡುವಂಥ ನಾಯಕರು ಇನ್ನೂ ನಮ್ಮಲ್ಲಿದ್ದಾರೆ. ಆದರೆ ನಾವು ಅವ್ರಿಗೆ ಬಲ ತುಂಬಬೇಕಾಗಿದೆ. ಜಾರಕಿಹೊಳಿ ಅಂತ ನಾಯಕರು ಅಹಿಂದ ವರ್ಗದವರಾಗಿ ಸಂಘಟನೆ ಮಾಡಬೇಕು. ಕೇವಲ ಬೆಳಗಾವಿ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಓಡಾಡಿ ಅವರು ಸಂಘಟನೆ ಮಾಡಬೇಕು. ಅವ್ರು ಮಾಡುವಂಥ ಪ್ರಯತ್ನಕ್ಕೆ ನಾವೆಲ್ಲ ನಾವು ಕೂಡ ಕೈಗೊಳಿಸಿ ಆ ಸಂಘಟನೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಹಾಗಾಗಿ ಇವತ್ತು ಅಹಿಂದ ಸಿದ್ದರಾಮಯ್ಯ ಹೋದ್ಮೇಲೆ ಮುಖ್ಯಮಂತ್ರಿ ಸ್ಥಾನದ ಕೆಳಗಿದ ಮೇಲೆ ಅಹಿಂದ ವರ್ಗದ ಸಂಘಟನೆ ಶಕ್ತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಅನಿವಾರ್ಯತೆ. ಆ ಕೆಲಸ ಆಗಬೇಕು ಅಂತಂದ್ರೆ ಈಗ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು ಹೇಳಿದಾಗೆ ನಮ್ಮ ಅಹಿಂದ ವರ್ಗದವರಲ್ಲೇ ಇನ್ನೂ ಶೋಷಿತರಾಗಿರುವಂಥವ್ರು, ಯಾಕಂದ್ರೆ ಅವ್ರ ಜನಸಂಖ್ಯೆಗೂ ಕಮ್ಮಿ ಇದೆ, ಇನ್ನೊಂದು ಸಣ್ಣ ಪುಟ್ಟ ಜಾತಿ ಹೋಗ್ತಾರೆ, ಮಹಿಳೆಯರು ಇರ್ತಾರೆ, ದಲಿತರಿಗೂ ಕೂಡ
ದಲಿತರು ಕೂಡ ಹೆಚ್ಚು ಶೋಷಣೆಗಳಾಗುತ್ತೆ, ಹೆಚ್ಚು ಸಣ್ಣ ಪುಟ್ಟ ಸಮುದಾಯಗಳಿರುತ್ತೆ. ಸೊ ಇಂಥವುಗಳಿಗೆ ವಿಶ್ವಾಸ ಕೊಡಬೇಕು. ನಾವು ಜನಸಂಖ್ಯೆಯಲ್ಲಿ ಬೇರೆ ಜಾಸ್ತಿ ಬೇರೆ ಅಹಿಂದವರು ಜಾತಿ ಜನಸಂಖ್ಯೆ ಹೆಚ್ಚಿದ್ರು ಕೂಡ ನಾವು ನಿಮಗೆ ಕೈ ಕೊಡೋದಿಲ್ಲ, ನಿಮ್ಮ ಹಿತಾಸಕ್ತಿ ನಾವು ಕಾಪಾಡ್ತೀವಿ ಅಂತ ಹೇಳಿ ಅವ್ರಿಗೆ ಭರವಸೆ ಕೊಡೋದು. ಆಗ ಭರವಸೆ ಕೊಟ್ಟರೆ ಅವರು ಕೂಡ ನಮ್ಮ ಜೊತೆ ನಮಗೆ ನಂಬಿಕೆ ಇಟ್ಕೊಂಡು ನಮ್ಮ ಜೊತೆಗೆ ಇರ್ತಾರೆ. ಆಗ ನಮ್ಮ ಸಂಘಟನೆಯನ್ನು ಒಡೆಯೋದಕ್ಕೆ ಬೇರೆಯವರಿಗೂ ಸಾಧ್ಯ ಆಗೋದಿಲ್ಲ. ಮತ್ತೆ ಮೊಹಾತಿ ಅವರು ಏನು ಹೇಳ್ತಾ ಇದ್ರು ಜೊತೆ ಬೇರೆ ಈಗ ಈ ಹಂತ ಸಮೀಕರಣ ಒಡೆಯುವಂಥ ಪ್ರಯತ್ನ ಆಗುತ್ತೆ ಅಂತ ಹೇಳಿ. ಈಗಾಗಲೇ ಸಂವಿಧಾನ ಇವತ್ತು ಹೈಂದವರಿಗೆ ದೊಡ್ಡ ಶತ್ರುಗಳು ಯಾರಪ್ಪ ಅಂತಂತಂದ್ರೆ ಯಾರು ಸಂವಿಧಾನ ವಿರೋಧ ಮಾಡ್ತಾರೆ ಮತ್ತೆ ಮರುವಾಗ ಮೀಸಲು ಇಟ್ಕೊಂಡಿರ್ತಾರೆ ಅಂಥ ಶಕ್ತಿಗಳೇ ನಮಗೆ ದೊಡ್ಡ ಶತ್ರುಗಳು. ಅವರು ಇದನ್ನ ಒಂದು ಅವಕಾಶವನ್ನು ಬಳಸ್ಕೊಡ್ತಾರೆ. ಹೈಂದವರಿಗೆ ನಾವು ಮುಡಿಯುವಂಥ ಕೆಲಸ ಮಾಡ್ತಾರೆ. ದಲಿತರಲ್ಲಿ ರೈಟ್ ವರ್ಸಸ್ ಲೆಫ್ಟ್ ಮಾಡ್ತಾರೆ, ಹಿಂದುಳಿದ ವರ್ಗದಲ್ಲಿ ಕುರುಬರ ಕಾಲದಲ್ಲಿ ಸೆಕೆಂಡ್ ಜಾಸ್ತಿ ಸಣ್ಣ ಪುಟ್ಟ ಹಿಂದುಳಿದ ವರ್ಗವನ್ನು ತುಳಿತಾರೆ ಅಂತ ಹೇಳ್ತಾರೆ. ಮುಸ್ಲಿಮ್ಗಳು ಹಿಂದೂಗಳನ್ನ ಮುಸ್ಲಿಮ್ಗಳಲ್ಲಿ ಎತ್ತು ಕಟ್ತಾರೆ. ಹೀಗೆ ಒಬ್ಬರ ಮೇಲೆ ಒಬ್ಬರು ಎತ್ತು ಕಟ್ಟಿ ನಮ್ಮಲ್ಲೇ ನಾವು ಕಚ್ಚಾಡನ್ನು ಮಾಡಿ ನಮ್ಮ ಸಂಘಟನಾ ಶಕ್ತಿಯನ್ನು ಕೂಡಿಸುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಚೆನ್ನಾಗಿರಬೇಕು. ಅದು ನಮ್ಮ ಸಂಘಟನೆ ಯಾವುದೇ ಕಾರಣಕ್ಕೂ ಶಕ್ತಿ ಕಳ್ಕೊಳ್ಬಾರ್ದು. ನಾವು ಒಗ್ಗಟ್ಟಾಗಿರುವಂಥ ಕೆಲಸ ಮಾಡಬೇಕು. ಅದನ್ನು ಮಾಡಬೇಕು ಅಂತಂತಂದರೆ ನಮ್ಮ ಸಮುದಾಯಗಳಿಗೆ ಆ ವಿಶ್ವಾಸ ಬರೋಣ ಮಾಡಬೇಕು. ನಾಡು ಆ ಎಲ್ಲ ಸಮುದಾಯದ ಒಂದು ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಬೇಕು. ಹಾಗಾಗಿ ನಾನು ಕೂಡ ತೀರ್ಮಾನ ಮಾಡಿ ನಗರಾಭಿವೃದ್ಧಿ ಸಚಿವರಾದ್ಮೇಲೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ನಾನು ಭೇಟಿ ಕೊಡ್ತೇನೆ. ಅಲ್ಲಿ ಹೈಂದವರಿಗೆ ಭೇಟಿ ಮಾಡಿ ಖುದ್ದು ಭೇಟಿ ಮಾಡಿ ಅವ್ರ ಸಮಸ್ಯೆಗಳೇನಿದೆ ಅದು ಯಾರು ಸಣ್ಣ ಪುಟ್ಟ ಸಮುದಾಯದವರು ಯಾರಿದ್ದಾರೆ ಅವ್ರ ಸಮಸ್ಯೆಗಳನ್ನು ಕೇಳಿಕೊಂಡು ಅದು ನನ್ನ ಕೈಲಾದ ಮಟ್ಟಿಗೆ ಅದಕ್ಕೆ ಸ್ಪಂದಿಸುವಂಥ ಕೆಲಸ ಮಾಡ್ತೇನೆ. ಅವರಿಗೆ ಸಮಸ್ಯೆಗಳ ಬಗೆಹರಿಸೋ ಕೆಲಸ ಮಾಡಬೇಕು ಅಂತ ಪ್ರಯತ್ನ ಮಾಡಬೇಕು. ಅಫ್ಕೋರ್ಸ್ ನನಗೆಲ್ಲ ಸತೀಶ್ ಜಾರಕಿಹೊಳಿ ಮಹದೇವರಿಂದ ದೊಡ್ಡ ನಾಯಕರ ಒಂದು ಮಾರ್ಗದರ್ಶನ ಆಗಬೇಕು. ಅವ್ರ ಮಾರ್ಗದರ್ಶನದಲ್ಲಿ ಆ ಕೆಲಸ ಮಾಡ್ತಾರೆ. ಹಾಗೆ ಎಲ್ಲ ಜಿಲ್ಲೆಗಳು ಹೋಗಿ ನಾನು ಹೋಗಿ ಸಂಘಟನೆ ಮಾಡ್ತಾರೆ. ನಿಮ್ಮ ಜಿಲ್ಲೆಗೂ ಗೊತ್ತಿಲ್ಲ ಇಷ್ಟು ಸಂಖ್ಯೆ ಸೇರಿ ಇನ್ನೂ ಸಂಘಟಿತರಾಗಿ ತೋರಿಸ್ಕೊಟ್ಟಿದ್ರಿ. ಹಾಗಾಗಿ ನಿಮಗೆ ಅಭಿನಂದನೆ ತಿಳಿಸ್ತಾ ಹಿಂದೆ ಈಗ ಸಮಸ್ಯೆಗಳ ಯಾವತ್ತೂ ಕೂಡ ನಮ್ಮ ಮನೆ ಬಾಗಿಲು ನಮ್ಮ ಕಚೇರಿ ಬಾಗಿಲು ತೆರೆದಿರುತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ಯಾವಾಗಾದ್ರೂ ಬಂದು ಹೈಂದವರಿಗೆ ಸಮಸ್ಯೆಗಳು ಕೆಲಸ ಮಾಡ್ತಾರೆ. ಮತ್ತೆ ಇವತ್ತು ನಾವು ಇನ್ನೂ ಹೋರಾಟ ಮಾಡಬೇಕಾಗಿದೆ. ಹೋರಾಟ ಮಾಡಬೇಕಾದ್ರೆ ಒಂದು ಏನಾದರೂ ಒಂದು ವಿಚಾರವನ್ನು ಇಟ್ಕೊಳ್ಬೇಕು. ನಮಗೆ ವಿಚಾರ ಏನಪ್ಪ ಅಂತಂದರೆ ಮೀಸಲಾತಿ ಜನಸಂಖ್ಯೆ ಆಧಾರದಲ್ಲಿ ಇರಬೇಕು ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ದಲಿತ ವರ್ಗದವ್ರಿಗೆ ಜನಸಂಖ್ಯೆಗೆ ಆಧಾರದ ಮೇಲೆ ಅವರಿಗೆ ಮೀಸಲಾತಿ ಇರಬೇಕು ಅಂತ ಹೇಳಿ ಒಂದು ಶಿಫಾರಸು ಬಂದಿದೆ. 84.18% ಅವ್ರಿಗೆ ಕೊಡಬೇಕು ಅಂತ ಹೇಳಿ. ಸೊ ಅದನ್ನು ನಾವು ಮುಂದಿಟ್ಕೊಂಡು ಹೋರಾಟ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಬೇಕು. ನಾವು ನಮ್ಮ ದಲಿತರ ಜನಸಂಖ್ಯೆ ಮೀಸಲಾತಿ ಅದೇ ರೀತಿಯಲ್ಲಿ ಹಿಂದುಳಿದ ವರ್ಗದವರಿಗೆ ಮುಸ್ಲಿಮರಿಗೆ ಇವ್ರಿಗೆ ಅನುಕೂಲ ಆಗಬೇಕು ಅಂತಂದ್ರೆ ಜಾತಿ ಸಮೀಕ್ಷೆ ವರದಿ ಜಾರಿಗೆ ಬರಬೇಕು. ಜಾತಿ ಸಮೀಕ್ಷೆಯನ್ನ ಮಾಡಿ ಅದರ ವರದಿನ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಸಿದ್ದರಾಮಯ್ಯ ಕನಸಾಗಿತ್ತು. ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ಅವರು ಪ್ರಯತ್ನ ಪಟ್ಟರು. ಆದರೆ ಕಾರಣಾಂತರಗಳಿಂದ ಅವಾಗ ಆಗಲಿಲ್ಲ. ನಂತರ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ಪ್ರಯತ್ನ ಪಟ್ಟರು. ಆಗ ಕಾಂತರಾಜ್ ವರದಿಯನ್ನು ಜಯಪ್ರಕಾಶ್ ಹೆಗಡೆ ನಂತರ ಅವರು ಹಿಂದುಳಿದ ಆಯುಕ್ತರಾಗಿ ಅವರು ವರದಿಯನ್ನು ಸಿದ್ಧಪಡಿಸಿದ್ರು. ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಪ್ರಯತ್ನ ಪಟ್ಟಾಗ ಎಲ್ಲ ಪಟ್ಟಭದ್ರ ಹಿತಾಸಕ್ತಿಗಳು ಹಿಂದುಳಿದ ಅದನ್ನು ವಿರೋಧ ಮಾಡಿದರು. ಇವತ್ತು ನಮ್ಮ ಸಮಾಜದಲ್ಲಿ ಯಾವ್ಯಾವ ಜಾತಿಗಳು ಎಷ್ಟೆಷ್ಟು ಸ್ಥಿತಿಗತಿ ಏನಿದೆ, ಅವರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ ಯಾವ ಸ್ಥಿತಿಯಲ್ಲಿ ಅಂತ ತಿಳ್ಕೊಳ್ತಿದ್ರೆ ನಾವು ಅವ್ರಿಗೆ ಹೇಗೆ ಅವರಿಗೆ ಬಲಪಡಿಸೋಕ್ಕಾಗುತ್ತೆ. ಇಂಥ ಸಮುದಾಯದವರು ಇಷ್ಟು ಸಣ್ಣ ಸಂಖ್ಯೆಯಲ್ಲಿ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ. ಇಂಥ ಸಮುದಾಯದವರು ಇಷ್ಟು ಶಿಕ್ಷಣ ಕಮ್ಮಿ ಪರ್ಸೆಂಟೇಜ್ ಕೊಡ್ತಿದ್ದಾರೆ ಗೊತ್ತಾದರೆ ನಾವು ಆಯಾ ಕ್ಷೇತ್ರಗಳನ್ನು ಫೋಕಸ್ ಮಾಡಿ ಆ ಕ್ಷೇತ್ರದಲ್ಲಿ ಅವ್ರಿಗೆ ಮುಂದೆ ತರಲಿಕ್ಕೆ ಶಕ್ತಿ ತುಂಬೋದಕ್ಕೆ ಕೆಲಸ ಆಗುತ್ತೆ. ಆ ಮಾಹಿತಿನೇ ಗೊತ್ತಿಲ್ಲದೆ ಹೇಗೆ ಕೆಲಸ ಮಾಡೋಕ್ಕಾಗುತ್ತೆ. ಹಾಗಾಗಿ ಜಾತಿ ಸಮೀಕ್ಷೆ ಬಹಳ ಮುಖ್ಯ. ಆದರೆ ಜಾತಿ ಸಮೀಕ್ಷೆ ಬಂದಾಗ ಏನು ಮಾಡ್ತಾರೆ, ಪಾಪ ದಲಿತರೆಲ್ಲ ಹೇಳ್ಕೊಂಡ್ಬಿಡ್ತಾರೆ, ನಂಬರ್ ಇಷ್ಟು ಅಂತ ಹೇಳಿ ಮಾಧ್ಯಮದವ್ರು ಹಾಕ್ಬಿಡ್ತಾರೆ. ಅದನ್ನು ನೋಡ್ಬಿಟ್ಟು ನಮ್ಮ ಸಂಖ್ಯೆ ನಾವು ಅಂದ್ಕೊಂಡಿಗಿಂತ ಕಮ್ಮಿ ಬಂದ್ಬಿಡಿದೆ, ತಪ್ಪಾಗಿದೆ ಅಂತ ಹೇಳಿ ಅದೇ ಒಂದು ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಿಲ್ಲ. ಯಾಕೆ ಅಂತಂತಂದ್ರೆ ಒಂದು ಜಾತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದೆಯಾ ಮುಂದುವರೆದಿದೆಯಾ ಅನ್ನೋದು ನಂಬರ್ ಮೇಲೆ ಡಿಸೈಡ್ ಆಗುತ್ತೆ. ಅದು ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೆ ಡಿಸೈಡ್ ಆಗುತ್ತೆ. ಅದಕ್ಕೆ ಜಾತಿ ಸಮೀಕ್ಷೆ ಮಾಡೋದು. ಜಾತಿ ಸಮೀಕ್ಷೆ ಮಾಡೋದ್ರಲ್ಲಿ ತಲೆ ಎಣಿಕೆ ಮಾಡೋದಿಲ್ಲ. ಅವರು ಸಾಮಾಜಿಕವಾಗಿ ಯಾವ ಸ್ಥಿತಿಯಲ್ಲಿದ್ದಾರೆ, ಶೈಕ್ಷಣಿಕವಾಗಿ ಎಷ್ಟು ಮುಂದುವರೆದಿದ್ದಾರೆ, ಆರ್ಥಿಕವಾಗಿ ಯಾವ ಸ್ಥಿತಿಯಲ್ಲಿದ್ದಾರೆ, ಅದನ್ನೆಲ್ಲ ಅವರು ಪರಿಗಣನೆಗೆ ತೆಗೆದುಕೊಂಡು ಜಾತಿ ಸಮೀಕ್ಷೆಯನ್ನು ಮಾಡಿರ್ತಾರೆ. ಸೊ ಹಾಗಾಗಿ ಆ ಫ್ಯಾಕ್ಟರ್ಗಳ ಮೇಲೆ
ಹಿಂದುಳಿದಿರುವುದು ಅನ್ನೋದನ್ನ ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಹಾಗೆ ನಂಬರ್ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. ಅದಕ್ಕೆ ನೀವು ಎಲ್ಲ ನಮ್ಮ ಸಮುದಾಯದವ್ರಿಗೆ ಅರಿವು ಮೂಡಿಸ್ಬೇಕು. ಮತ್ತೆ ಜಾತಿ ಸಮೀಕ್ಷೆ ಆಗಬೇಕು ಅಂತ ಹೇಳಿ ಐದವರು ಆಗ್ರಹ ಮಾಡಬೇಕು. ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ಶಾಸಕರು ಯಾರು ಇರ್ತಾರೆ ಅವ್ರಿಗೆ ಆಗ್ರಹ ಮಾಡಬೇಕು. ಜಾತಿ ಸಮೀಕ್ಷೆ ಪರವಾಗಿ ನಿಂತ್ಕೋಬೇಕು, ಜಾತಿ ಸಮೀಕ್ಷೆ ಜಾರಿ ತರೋದಕ್ಕೆ ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಮ ಶಾಸಕರು ಸರ್ಕಾರಕ್ಕೂ ಕೂಡ ಯಾವುದೇ ಒಂದು ದಾರಿ ಇರೋದಿಲ್ಲ, ಅವರು ಕೂಡ ಜಾತಿ ಸಮೀಕ್ಷೆ ತರಬೇಕಾಗುತ್ತೆ. ಸೊ ಈ ಒಂದು ವಿಷಯವನ್ನು ಇಟ್ಕೊಂಡು ಅಟ್ಲೀಸ್ಟ್ ನಾವು ಮುಂದೆ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತೆ ಈಗಾಗಲೇ ಹೇಳಿದಾಗೆ ಸಣ್ಣ ಉತ್ಸವದ ಅವಧಿಯಲ್ಲಿ ನಿಮಗೆ ತಿಳಿಸಿದ್ರು ಕೂಡ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನೀವೆಲ್ಲ ಇವತ್ತು ಈ ಸಭೆಯಲ್ಲಿ ಭಾಗವಹಿಸಕ್ಕೆ ಬಂದಿದ್ದೀರಿ. ಮತ್ತು ಇಲ್ಲಿ ಬಂದ ಮೇಲೆ ಇಂಥ ಸಂಘಟನೆಗಳಿಗೆ ನನ್ನೂ ಕೂಡ ತೊಡಗಿಸ್ಕೋಬೇಕು, ನಾನು ಕೂಡ ಅದ್ರ ಪರವಾಗಿ ಇಡೀ ರಾಜ್ಯದಲ್ಲಿ ಸುತ್ತಾಡಬೇಕು, ಸಂಘಟನೆ ಮಾಡಬೇಕು ಅಂತ ಹೇಳಿ ನೀವೆಲ್ಲ ತಿಳಿಸ್ಕೊಟ್ಟಿದ್ದೀರಿ. ಈ ಜವಾಬ್ದಾರಿ ನನಗೆ ವಹಿಸ್ತಾ ಇದ್ದೀರಿ. ಸೊ ಹಾಗಾಗಿ ಅದಕ್ಕೋಸ್ಕರ ನಿಮಗೆ ಬಂದಿರುವಂಥ ಎಲ್ಲ ಹಿಂದಾವರದ ನಾಯಕರಿಗೆ ನಮ್ಮ ಹಿಂದ ಸಂಘಟನೆ ಶಕ್ತಿಯನ್ನು ಕುಗ್ಗೋದಕ್ಕೆ ಬಿಡೋದು ಬೇಡ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಈ ಸಂಘಟನೆಗೆ ಬರಲಿ ಅಂತ ಆಶಯ ಮಾಡ್ತಾ, ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಹೋರಾಟ ಮಾಡಿ ಅಂತ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅಹಿಂದ ಮುಖಂಡರಿಂದ ಸಾಹೇಬರಿಗೆ ಸನ್ಮಾನ ಮಾಡ್ತಾರೆ. ಆಮೇಲೆ ಯಾರ ಹಳ್ಳಿಯಿಂದ